Hello everyone, welcome to Simple Dhamaka with your host Manasa Hegde. RawJackfruit Sambar. ಹಲಸಿನಕಾಯಿ, ಹಲಸಿನ ಗುಜ್ಜಿಗೆ, ಗುಜ್ಜೆ, ಕಥಲ್ ಈ ಥರ ಬೇರೆ ಬೇರೆ ಹೆಸರುಗಳಿರುವಂಥ ಹಲಸಿನಕಾಯಿ. ಈ ಹಲಸಿನಕಾಯಲ್ಲಿ ಸಾಂಬಾರ್ ಅಥವಾ ಹುಳಿನ ಹೇಗೆ ಮಾಡೋದು ಅಂತ ಇವತ್ತು ನಮ್ಮ ಚಾನಲ್ನಲ್ಲಿ ನಾವು ಕಲ್ತ್ಕೊಳ್ಳೋಣ. ಇದು ಸೀಸ್ನಲ್ ಆಗಿರೋದ್ರಿಂದ ಇವಾಗ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಹಲಸಿನಕಾಯಿನ ಈ ಥರ ಹೋಲ್ಡ್ ಮಾಡ್ಕೋಬೇಕು. ಚಾಪ್ ದ raw jackfruit into blocks or pieces like this. See, this is very tasty to eat. You can make many different recipes. Today we are doing huli or sambar in this. ಇದಕ್ಕೆ 1 ಕಪ್ ಅಷ್ಟು ತೊಳೆದು ನೆನೆಸ್ಕೊಂಡಿರೋಂಥ ತೊಗರಿ ಬೇಳೆ, ವಾಶ್ಡ್ ಆ್ಯಂಡ್ ಸೋಕ್ಡ್ ತೂರ್ ದಾಲ್. I will add it. Now in a pressure cooker, I am just adding a little water to this. ಸ್ವಲ್ಪ ನೀರು ಹಾಕಿ ಒಂದು ಕುಕ್ಕರಲ್ಲಿ 3 ವಿಷಲ್ ಹೊಡಿಸ್ಕೊತೀನಿ. ಒಂದು 3 ಸೀಟಿ, around 3 whistles for it to cook well. Now for the masala, I have taken around 1 tablespoon of oil, ಒಂದು ದೊಡ್ಡ ಚಮಚ ಎಣ್ಣೆ, ಆಮೇಲೆ ಒಂದು 3/4 ಚಮಚ ಅಷ್ಟು ಸಾಸಿವೆ, around 3/4 teaspoon of mustard. Once it splutters, I am adding some cumin, ಜೀರಿಗೆ 1 teaspoon ಅಷ್ಟು. ಇದಕ್ಕೆ 2ರಿಂದ 2.5 ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಚಮಚದಷ್ಟು ಧನಿಯಾ ಆರ್ ಕೊರಿಯಾಂಡರ್ ಸೀಡ್ಸ್, ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಿ ಅದು. ಆಮೇಲೆ ಸ್ವಲ್ಪ ಮೆಂತ್ಯ, ಒಂದು 1/4 ಟೀಸ್ಪೂನ್ ಅಷ್ಟು, 1/4 ಟೀಸ್ಪೂನ್ ಮೆಂತ್ಯ ಆರ್ ಫೆನುಗ್ರೀಕ್. ನಾವು ಆ್ಯಡೆಡ್ ಸಮ್ ಅರೌಂಡ್ 8 to 10 ಕರಿ ಲೀವ್ಸ್, ಅ ಪಿಂಚ್ ಆಫ್ ಅಸಫಟೀಡ, ಕರಿಬೇವು ಮತ್ತು ಒಂದು ಚಿಟಿಕೆಯಷ್ಟು ಇಂಗು. ಈಗ ಇಲ್ಲಿ ನಾನು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ, ಒಂದು 5ರಿಂದ 6. ನಿಮಗೆ ಖಾರ ಹೇಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ. ಐ ಹ್ಯಾವ್ ಆ್ಯಡೆಡ್ ಡ್ರೈಡ್ ರೆಡ್ ಚಿಲ್ಲೀಸ್ ಆ್ಯಂಡ್ ಗ್ರೇಟೆಡ್ ಕೊಕೊನಟ್, ಅ ಪೀಸ್ ಆಫ್ ಟ್ಯಾಮರಿನ್, ಒಂದು ಸಣ್ಣ ಹುಣಸೆ ಹಣ್ಣು ಚೂರು. ಖಾರ ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಆ್ಯಡ್ ವಾಟರ್ ಆ್ಯಂಡ್ ಗ್ರೈಂಡ್ ಇಟ್ ಟು ಅ ಪೇಸ್ಟ್ ಲೈಕ್ ದಿಸ್. ನಾವು let us put it all together in a kadai or a vessel, however you want it. ಇವಾಗ ಒಂದು ಪಾತ್ರೆಗೆ ಬೇಯಿಸಿಟ್ಕೊಂಡಿದ್ದ ಬೇಳೆ, ಹಲಸಿನಕಾಯಿ ಹೋಳುಗಳು, ರುಬ್ಬಿಟ್ಕೊಂಡು ಮಸಾಲೆ ಎಲ್ಲದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಆ್ಯಡಿಂಗ್ ಸಮ್ ವಾಟರ್, ಅ ಲಿಟಲ್ ಜಾಗರಿ ಅಥವಾ ಬೆಲ್ಲ, ಆಮೇಲೆ ಇದೆಲ್ಲದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಒಂದು ಕುದಿಸಿದ್ರೆ ನಮ್ಮ ಹಲಸಿನ ಗುಜ್ಜಿಗೆ ಹಲಸಿನಕಾಯಿ ಹುಳಿ ಆರ್ ಕಥಲ್ ಕಿ ಸಬ್ಜಿ, ಕಥಲ್ ಕಾ ಸಾಂಬಾರ್ ಈಸ್ ರೆಡಿ ಟು ಸರ್ವ್. ಈ ಸೀಸನಲ್ಲಿ ಬೆಸ್ಟ್ ರೆಸಿಪಿ. ಎಲ್ಲರೂ ಮನೇಲಿ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಜಸ್ಟ್ ಟ್ರೈ ಇಟ್ ಅಟ್ ಯೋರ್ ಹೋಮ್ ಆ್ಯಂಡ್ ಎಂಜಾಯ್. Like, share, subscribe and don't forget to press the bell icon. Thank you for watching.